ಸ್ಟೂಡೆಂಟ್ಸ್. ಅಕೌಂಟ್ಸ್ ವಿತ್ ಈಸಿ ಸ್ಟೆಪ್ಸ್ ಒಂದಿಗೆ ನಾನು ಶ್ವೇತಾ, ಸನ್ಶೈನ್ ಅಕಾಡೆಮಿಯಿಂದ. ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಥರ್ಡ್ ಚಾಪ್ಟರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ಗೇನ್ ರೇಷಿಯೋ ಮತ್ತೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ ಬನ್ನಿ. ಕ್ಲಾಸ್ 4 ನಲ್ಲಿ ನಾವು ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ನಲ್ಲಿ ನಾವು ಲೆಜರ್ ಅಕೌಂಟ್ ಫಾರ್ಮೆಟ್ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಾ ಇದೀವಿ. ಫಾರ್ಮೆಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರ್ ನಲ್ಲಿ. ಫಾರ್ಮೆಟ್ ಕ್ಲೀನ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಹೆಂಗೆ ಕೊಟ್ಟರು 90% ನಿಮ್ಗೆ ತುಂಬಾನೇ ಈಸಿ ಆಗ್ಬಿಡುತ್ತೆ. ನೀವು ಫಾರ್ಮೆಟ್ ನ ಈ ವಿಡಿಯೋ ಕಂಪ್ಲೀಟ್ ನೋಡಿದಾಗ ಫಾರ್ಮೆಟ್ ಹೇಳ್ಕೊಡ್ತೀನಿ ಬನ್ನಿ. ಈಗ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ಲೆಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಕ್ವೆಶನ್ ಅಲ್ಲಿ ಏನಿರುತ್ತೆ ಆ ಇನ್ಫಾರ್ಮೇಶನ್ಸ್ ಯೂಸ್ ಮಾಡಿ ಏನೇನ್ ಕಂಟೆಂಟ್ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ಹಾಗಾಗಿ ಕ್ವೆಶನ್ ಅಲ್ಲಿ ನೋಡಿ, ಫಸ್ಟ್ ನಿಮ್ಗೆ ಕ್ವೆಶನ್ ಅಲ್ಲಿ ಏನೇನಿರುತ್ತೆ, ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಕ್ವೆಶನ್ ಅಲ್ಲಿ ಇರೋ ಬ್ಯಾಲೆನ್ಸ್ ಶೀಟ್ ನಾನು ಹೋಲ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಯಾವ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಹಾಗಾಗಿ ಕ್ವೆಶನ್ ಅಲ್ಲಿರೋ ಬ್ಯಾಲೆನ್ಸ್ ಶೀಟ್ ನ ಹೋಲ್ ಬ್ಯಾಲೆನ್ಸ್ ಶೀಟ್ ಅಂತ ಸ್ಪೆಸಿಫೈ ಮಾಡಿದ್ದೀನಿ. ಲೆಜರ್ ಅಕೌಂಟ್ಸ್ ನಲ್ಲಿ ಇರೋ ಬ್ಯಾಲೆನ್ಸ್ ಶೀಟ್ ನೀವು ಪ್ರಿಪೇರ್ ಇಷ್ಟೆಲ್ಲ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡಿ ನೀವು ಪ್ರಿಪೇರ್ ಮಾಡೋ ನ್ಯೂ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ಸ್ ತಗೊಂಡು ನೀವೇನ್ ಮಾಡ್ಬೇಕು, ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಈಗ ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಕ್ಕೆ ಏನೇನೆಲ್ಲ ನಮ್ಗೆ ಗೊತ್ತಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀನಿ ನೋಡಿ. ಫಸ್ಟ್ ಅಕೌಂಟ್ ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಯೂಶಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಬೇಕು ಅಂತ ಅಂದ್ರೆ ನಮ್ ಫೋಕಸ್ ಎಲ್ಲಿರ್ತಿತ್ತು, ಅಡ್ಜಸ್ಟ್ಮೆಂಟ್ ಮೇಲೆ ಇರ್ತಿತ್ತು. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ಸ್ ತಗೋಬೇಕಾ? ನೋ. ಹಿಯರ್ ವಿ ನೀಡ್ ಟು ಇಗ್ನೋರ್ ದ ಇನ್ಫಾರ್ಮೇಶನ್ಸ್ ವಿಚ್ ಆರ್ ರಿಲೇಟಿಂಗ್ ಟು ಅಂಡ್ ಗುಡ್ ವಿಲ್. ಗುಡ್ ವಿಲ್ ಬಗ್ಗೆ ಅಡ್ಜಸ್ಟ್ಮೆಂಟ್ಸ್ ನಲ್ಲಿ ಏನೇ ಇನ್ಫಾರ್ಮೇಶನ್ಸ್ ಇದ್ರು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಬೇಕಾದ್ರೆ ನಾವು ಅದನ್ನ ಏನ್ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು. ಅದು ಒಂದನ್ ಬಿಟ್ಟು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರುವಂತ ಎಲ್ಲ ಇನ್ಫಾರ್ಮೇಶನ್ಸ್ ನಾವಿಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕಾಗತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ನಾನು ಏನ್ ಫಾರ್ಮೆಟ್ ಹೇಳ್ಕೊಟ್ಟಿದೆ ಸೇಮ್ ಫಾರ್ಮೆಟ್ ನ ನೀವು ಏನ್ ಮಾಡ್ತೀರಾ, ನೀವು ಇಲ್ಲಿ ಹಾಕೋಬೇಕು. ಆಫ್ ಅ ಪಾರ್ಟ್ನರ್ ಚಾಪ್ಟರ್ ಮಾಡ್ಬೇಕಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಕ್ಕೆ ನಾನು ಏನ್ ಫಾರ್ಮೆಟ್ ಹೇಳ್ಕೊಟ್ಟಿದೆ ಸೇಮ್ ಫಾರ್ಮೆಟ್ ನ ನಾವೇನ್ ಮಾಡ್ಬೇಕು, ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ. ಏನು ಚೇಂಜಸ್ ಬರಲ್ಲ. ಅಲ್ಗೂ ಇಲ್ಲಿಗೆ ಚೇಂಜಸ್ ನಿಮ್ಗೆ ಒಂದೇ ಚೇಂಜ್ ಆಗೋದು ಏನು ಅಂತಂದ್ರೆ ನಿಮ್ಗೆ ಬ್ಯಾಲೆನ್ಸ್ ಅಮೌಂಟ್ ಏನ್ ಬರುತ್ತೆ ನಿಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ನಲ್ಲಿ ಬಂದ್ರೆ ನಾವೇನ್ ಮಾಡ್ತೀವಿ, ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಹೋಲ್ ಪಾರ್ಟ್ನರ್ಸ್ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ನಲ್ಲಿ. ಬಟ್ ರಿಟೈರ್ಮೆಂಟ್ ಬಂದಾಗ ಇನ್ಕ್ಲೂಡಿಂಗ್ ರಿಟೈರಿಂಗ್ ಪಾರ್ಟ್ನರ್ ಏನ್ ಮಾಡ್ಬೇಕು, 3 ಜನ ಪಾರ್ಟ್ನರ್ಗು ಈ ಡಿಫರೆನ್ಸ್ ಅಮೌಂಟ್ ನಾವಿಲ್ಲಿ ಶೇರ್ ಮಾಡ್ಬೇಕಾಗತ್ತೆ. ಅಲ್ಲಿಗೂ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೂ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೂ ಏನು ಚೇಂಜಸ್ ಬರೋದಿಲ್ಲ. ಇನ್ ಕೇಸ್ ನಮ್ಗೆ ಏನಾದ್ರು ಡಿಫರೆನ್ಸ್ ಅಮೌಂಟ್ ಕ್ರೆಡಿಟ್ ಸೈಡ್ ಬಂದ್ರೆ ನಾವು ಅದನ್ನ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿ ಎಲ್ಲಾ ಪಾರ್ಟ್ನರ್ಸ್ಗೂ ನಾವ್ ಏನ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಸೆಟ್ಸ್ ವ್ಯಾಲ್ಯೂ ಕಮ್ಮಿ ಆದ್ರೆ ಡೆಬಿಟ್ ಸೈಡ್ ನಲ್ಲಿ, ಜಾಸ್ತಿ ಆದ್ರೆ ಕ್ರೆಡಿಟ್ ಸೈಡ್ ತಗೊಳ್ಬೇಕು. ಡೆಪ್ರಿಸಿಯೇಷನ್ ಅನ್ನೋ ವರ್ಡ್ ಡೆಬಿಟ್ ಸೈಡ್ ನಲ್ಲಿ ಇದ್ರೆ ಡೆಬಿಟ್ ಸೈಡ್ ರೆಕಾರ್ಡ್ ಆಗ್ಬೇಕು, ಅಪ್ರಿಸಿಯೇಷನ್ ಇದ್ರೆ ಕ್ರೆಡಿಟ್ ಸೈಡ್ ನಲ್ಲಿ. ಔಟ್ಸ್ಟ್ಯಾಂಡಿಂಗ್ ಇದೆ ಡೆಬಿಟ್ ಸೈಡ್, ಪ್ರೀಪೇಡ್ ಇದ್ರೆ ಕ್ರೆಡಿಟ್ ಸೈಡ್. PBD ಇನ್ಕ್ರೀಸ್ ಆದ್ರೆ ಡೆಬಿಟ್, PBD ಡಿಕ್ರೀಸ್ ಆದ್ರೆ ನಾವು ಕ್ರೆಡಿಟ್ ಸೈಡ್ ನಲ್ಲಿ ತಗೋಬೇಕಾಗತ್ತೆ. ಸೇಮ್ ಫಾರ್ಮೆಟ್ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದೆ ಅದೇ ಫಾರ್ಮೆಟ್ ನ ಇಟ್ಕೊಂಡು ನಿಮ್ಗೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಹಾಗಾಗಿ ಇನ್ ಡೀಪ್ ಆಗಿ ನಾನು ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡ್ಬೇಕಾಗಿರೋದು ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಅಲ್ಲಿ ಕೊಟ್ಟಿರುವಂತ 3 ಸ್ಟೆಪ್ಸ್ ಕಾಮನ್ ಆಗಿದೆ, ಬಟ್ ಸ್ವಲ್ಪ ಚೇಂಜಸ್ ಇದೆ. ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಗೂ ಇಲ್ಲಿಗೆ ಏನ್ ಚೇಂಜಸ್ ಇದೆ ಅಂತ. ಸ್ಟೆಪ್ ನಂಬರ್ 1 ಏನ್ ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತೀವಿ, ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಫೋಕಸ್ ಮಾಡ್ತೀವಿ. ಇಲ್ಲೂ ಅಷ್ಟೇನೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಾವು 3 ಎಂಟ್ರೀಸ್ ಮಾತ್ರ ತಗೋಬೇಕು. ಎಕ್ಸ್ಟ್ರಾ ಯಾವ ಎಂಟ್ರೀಸ್ ನಾವು ಇಲ್ಲಿ ಟಚ್ ಮಾಡಲ್ಲ. ಒಂದು ಕ್ಯಾಪಿಟಲ್ ಆಗಿರುತ್ತೆ, ಇನ್ನ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರುತ್ತೆ, ಇನ್ನ ಒಂದು ರಿಸರ್ವ್ ಆಗಿರುತ್ತೆ. ಈ 3 ಎಂಟ್ರೀಸ್ ಮಾತ್ರ ತಗೋತೀವಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ. ಇದು ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2 ಬಂದು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಅಡ್ಜಸ್ಟ್ಮೆಂಟ್ಸ್ ನಾವ್ ಇಲ್ಲಿ ಏನ್ ತಗೋತೀವಿ, ಗುಡ್ ವಿಲ್ ಟ್ರಾನ್ಸಾಕ್ಷನ್ ಮಾತ್ರ ನಾವು ರೆಕಾರ್ಡ್ ಮಾಡ್ಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ. ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಥರ್ಡ್ ಸ್ಟೆಪ್ ಬಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಟ್ರಾನ್ಸ್ಫರ್ ಬರ್ತಿರ್ತೀರೋ ಡೆಬಿಟ್ ಸೈಡ್ ನಲ್ಲಿ ಅಥವಾ ಕ್ರೆಡಿಟ್ ಸೈಡ್ ನಲ್ಲಿ ಲಾಸ್ ಟ್ರಾನ್ಸ್ಫರ್ಡ್ ಅಂತ ಬರೆದು ಆ ವ್ಯಾಲ್ಯೂನ 3 ಜನ ಪಾರ್ಟ್ನರ್ಸ್ಗೂ ಡಿಸ್ಟ್ರಿಬ್ಯೂಟ್ ಏನ್ ಮಾಡಿರ್ತೀರಾ ಆ ಡಿಫರೆನ್ಸ್ ಅಮೌಂಟ್ ನ ಪೋಸ್ಟಿಂಗ್ ಮಾಡಿ ಟೋಟಲಿಂಗ್ ಮಾಡಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮತ್ತೆ ಬ್ರಾಡ್ ಡೌನ್ ಮಾಡಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಡಿ ಆಗುತ್ತೆ. ನ್ಯೂ ಬ್ಯಾಲೆನ್ಸ್ ಶೀಟ್ ನ ನಾವು ಪ್ರಿಪೇರ್ ಮಾಡ್ಬೇಕು. ನ್ಯೂ ಬ್ಯಾಲೆನ್ಸ್ ಶೀಟ್ ನ ನಾವು ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಇರುವಂತ ಹೋಲ್ ಬ್ಯಾಲೆನ್ಸ್ ಶೀಟ್ ಇದ್ರ ಜೊತೆನಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮೇಲೆ ಫೋಕಸ್ ಮಾಡ್ಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡಿಫರೆನ್ಸ್ ಅಮೌಂಟ್ ಬಿಟ್ಟು ಮಿಕ್ಕಿರೋ ಎಲ್ಲಾ ಟ್ರಾನ್ಸಾಕ್ಷನ್ ಅಡ್ಜಸ್ಟ್ಮೆಂಟ್ಸ್ ಇಂದ ನೀವು ಏನೇನೆಲ್ಲ ಪೋಸ್ಟ್ ಮಾಡಿರ್ತೀರಾ ರಿವ್ಯಾಲ್ಯೂಯೇಷನ್ಗೆ ಅಷ್ಟು ಎಂಟ್ರೀಸ್ ಏನಾಗಬೇಕು, ಬ್ಯಾಲೆನ್ಸ್ ಶೀಟ್ ನಲ್ಲಿ ರೆಕಾರ್ಡ್ ಆಗ್ಲೇಬೇಕು. ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಡಿಫರೆನ್ಸ್ ಅಮೌಂಟ್ ಕ್ಯಾರಿ ಡೌನ್ ಮತ್ತೆ ಬ್ರಾಡ್ ಡೌನ್ ಮಾಡಿರ್ತೀರಲ್ವಾ, ಆ ಬ್ರಾಡ್ ಡೌನ್ ಅಮೌಂಟ್ ಏನಾಗುತ್ತೆ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ.
ಫಾರ್ಮೆಟ್ ಅಂತ ಬಂದಾಗ ಇಷ್ಟು ಇನ್ಫಾರ್ಮೇಶನ್ಸ್ ನೀವೇನ್ ಮಾಡಿರ್ಬೇಕು, ಕ್ಲೀನ್ ತಿಳ್ಕೊಂಡಿರ್ಬೇಕು. ಇದಿಷ್ಟು ಇನ್ಫಾರ್ಮೇಶನ್ಸ್ ನೀಟಾಗಿ ಅರ್ಥ ಆಗಿದೆ ಅಂದ್ರೆ ಆಲ್ಮೋಸ್ಟ್ 60-70% ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಚಾಪ್ಟರ್ ನಲ್ಲಿ ನೀವ್ ಏನ್ ಕಲ್ತಿರ್ತೀರೋ ಅದೇ ಏನಾಗುತ್ತೆ ನಮ್ಗೆ ರಿಟೈರ್ಮೆಂಟ್ ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸ್ವಲ್ಪ ಲೈಫ್ ಚೇಂಜಸ್ ಬರುತ್ತೆ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಒಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. ಹಾಗಾಗಿ ಕಂಪ್ಲೀಟ್ ಫಾರ್ಮೆಟ್ ಜೊತೆನಲ್ಲಿ ನೆಕ್ಸ್ಟ್ ವಿಡಿಯೋ ಫುಲ್ ನೋಡಿದ್ರೆ ಪ್ರಾಬ್ಲಮ್ ಹೇಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.